ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳಿಗೆ. ನಾವು ಕಳೆದ ಕ್ಲಾಸ್ನಲ್ಲಿ ತಿಳಿಸಿದಂತೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ವಿಷಯ ಭಾರತದ ಪ್ರಾಕ್ತನ ಶಾಸ್ತ್ರ, ಅದರ ಮೂಲ, ಅಭಿವೃದ್ಧಿ, ಆ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ದಕ್ಷವಾಗಿ ಕಾರ್ಯನಿರ್ವಹಿಸಿ ಅದರ ಅಭಿವೃದ್ಧಿಗೆ ಶ್ರಮಿಸಿದಂತಹ ಭಾರತೀಯ ಪುರಾತತ್ವ ಶಾಸ್ತ್ರದ ಅಧಿಕಾರಿಗಳು ಹಾಗೂ ಆ ಭಾರತೀಯ ಪುರಾತತ್ವ ಶಾಸ್ತ್ರವನ್ನು ಅದರಲ್ಲೂ ನಾವು ಹೆಂಗೆ ಮೂಲಾಧಾರದ ಆಧಾರದ ಮೇಲೆ ಆ ಪ್ರಾಕ್ತನ ಶಾಸ್ತ್ರವನ್ನು 4 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಉತ್ಖನನಗಳು, ನಾಣ್ಯಗಳು, ಶಾಸನಗಳು ಹಾಗೂ ಕೊನೆಯದಾಗಿ ಬರ್ತಕ್ಕಂಥದ್ದು ಸ್ಮಾರಕಗಳು ಹೇಗೆ ಚರ್ಚೆ ಮಾಡ್ತೇವಲ್ಲ, ಅದರಲ್ಲಿ ಇವತ್ತು ಶಾಸನಗಳನ್ನು ಕೂಡ ಏನು ಮಾಡ್ತೀವಿ ನಾವು ಚರ್ಚೆ ಮಾಡೋದನ್ನು ನಾವು ಕಾಣ್ಬೋದು. ಅದರಲ್ಲಿ ಈ ಭಾರತೀಯ ಪುರಾತತ್ವ ಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಮೊಟ್ಟ ಮೊದಲ ಚಟುವಟಿಕೆಗಳು ನಮಗೆ ಯಾವಾಗ ಕಂಡು ಬರ್ತಾವಂದ್ರೆ 1784ರ ಕಾಲಘಟ್ಟದಲ್ಲಿ ಕಂಡು ಬಂದಿದ್ದನ್ನು ನಾವು ಕಾಣ್ಬೋದು. ನಿಮ್ಗೆ ಅನಿಸ್ತಿರ್ಬೋದು ಈ 1784ರಲ್ಲಿ ಏನೋ ಒಂದು ಸ್ಥಾಪನೆ ಆಗಿದೆ, ಅದನ್ನು ಇಲ್ಲಿ ಹೇಳ್ತಕ್ಕ ಅಥವಾ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ನಿಮ್ಗೆ ಗಮನಕ್ಕೆ ಬಂದಿರ್ಬೋದು. ಅದೇ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್. ಈ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅನ್ನುವಂಥದ್ದು ಭಾರತದ ಇತಿಹಾಸದ ಪುರಾತತ್ವ ಶಾಸ್ತ್ರದಲ್ಲಿಯೇ ಪ್ರಮುಖವಾದಂತಹ ಪಾತ್ರ ವಹಿಸಿದಂತಹ ಒಂದು ಸಂಸ್ಥೆ. ಭಾಳ ಇಂಪಾರ್ಟೆಂಟ್. ಯಾಕಂತ ತಿಳ್ಕೊರಿ, ಮೂಲವಾಗಿ ಸಂಸ್ಥೆ ಹುಟ್ಟಿಕೊಂಡಾಗ ಅದರದ್ದು ಉದ್ದೇಶನೇ ಬೇರೆ ಇದ್ದು, ಆದರೆ ಅದು ಕಾಲಘಟ್ಟಕ್ಕೆ ಸಂಬಂಧಿಸಿದಂತೆ ಬದಲಾಗಿ ಸಂಪೂರ್ಣವಾಗಿ ತನ್ನನ್ನು ಪುರಾತತ್ವ ಶಾಸ್ತ್ರಕ್ಕೆ ತೊಡಗಿಸಿಕೊಂಡಿದ್ದನ್ನು ಕೂಡ ನಾವು ಇಲ್ಲಿ ಸ್ಮರಿಸಬಹುದು. ಅದರ ಮೂಲ ಉದ್ದೇಶ ಏನಿತ್ತಂದ್ರೆ ಭಾಷೆ ಮತ್ತು ಸಾಹಿತ್ಯದ ಸಂಶೋಧನೆಯನ್ನು ಕೈಗೊಳ್ಳುವಂಥದ್ದು ಅದರ ಮೂಲ ಉದ್ದೇಶವಾಗಿತ್ತು. ಆದರೆ ಕಾಲಕ್ರಮೇಣ ತಕ್ಕಂತೆ ಅದು ಏನಾಗ್ತಿದೆ ಅಂದ್ರೆ ಪುರಾತತ್ವ ಶಾಸ್ತ್ರಕ್ಕೆ ವಾಲಿದ್ದನ್ನು ನಾವು ಕಾಣಬಹುದು. ಇದು ತನ್ನ ಆರಂಭದ ನಂತರ ಏನು ಮಾಡ್ತಿತ್ತು ಅಂದ್ರೆ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಯಲ್ಲಿ ತೊಡಗಿದಾಗ ಶಾಸನಗಳನ್ನು ಸಂಗ್ರಹಣೆ ಮಾಡಿದ್ದನ್ನು ಏನು ಮಾಡೋದು ನಾವು ಕಾಣ್ಬೋದು. ಅದು ಅವುಗಳ ಸಂಶೋಧನೆಗಾಗಿ ಶಾಸನಗಳನ್ನು ಸಂಗ್ರಹಣೆ ಮಾಡ್ತಾ ಹೋಗ್ತೈತಿ. ಈ ಶಾಸನಗಳನ್ನು ಸಂಗ್ರಹಣೆ ಮಾಡಿದ ನಂತರ ಏನಾಗ್ತೈತಿ ಅಂದ್ರೆ ಅದು ಭಾಷೆ ಸಾಹಿತ್ಯವನ್ನು ಕಂಡು ಹಿಡಿಯಕ್ಕೆ ಹೋಗಿ ಅದು ಭಾರತದ ಇತಿಹಾಸವನ್ನು ಹುದುಗಿರ್ತಕ್ಕಂಥ ಭಾರತದ ಇತಿಹಾಸವನ್ನು ಪತ್ತೆ ಹಚ್ಚುವಂತಹ ಒಂದು ಕೆಲಸಕ್ಕೆ ಕೈ ಹಾಕಿ ಅದರಿಂದ ಪ್ರೇರೇಪಿತವಾಗಿ ತನ್ನನ್ನು ಭಾರತದ ಇತಿಹಾಸದ ಸಂಶೋಧನೆಯತ್ತ ಏನು ಮಾಡ್ತೈತೆ ಅಂದ್ರೆ ತೊಡಗಿಸಿಕೊಂಡಿದ್ದನ್ನು ನಾವು ಇಲ್ಲಿ ಕಾಣಬಹುದು. ಮೊದಲಿಗೆ ಇದೇನೋ ಶಾಸನಗಳನ್ನು ಸಂಗ್ರಹಣೆ ಮಾಡಿತು, ಆದರೆ ಇದಕ್ಕೆ ಒಂದು ದೊಡ್ಡ ಸಮಸ್ಯೆ ಎದುರಾಗಿತ್ತು. ಏನು ದೊಡ್ಡ ಸಮಸ್ಯೆ ಅಂದ್ರೆ ಅದರಲ್ಲಿರ್ತಕ್ಕಂತಹ ಲಿಪಿ ಮತ್ತು ಭಾಷೆಯನ್ನು ಅರ್ಥೈಸುವುದು ದೊಡ್ಡ ಸಮಸ್ಯೆ ಆಗಿತ್ತು. ಈ ದೊಡ್ಡ ಸಮಸ್ಯೆಯನ್ನು ಸುಮಾರು ಒಂದು ನೋಡ್ರಲ್ಲ 1784ರಿಂದ 1837ರವರೆಗೆ, ಅಂದರೆ ಒಂದು 50 ವರ್ಷಗಳ ಕಾಲ ಈ ಸಮಸ್ಯೆವಾಗಿ ಜಟಿಲ ಸಮಸ್ಯೆಯಾಗಿ ಉಳಿದಿತ್ತು. ಆದರೆ 1837ರಲ್ಲಿ ಇದೇ ಏಷ್ಯಾಟಿಕ್ ಬೆಂಗಾಲ್ ಸೊಸೈಟಿಯ ಒಂದು ಜರ್ನಲ್ನ ಸಂಪಾದಕನಾದಂತಹ ಜೇಮ್ಸ್ ಪ್ರಿನ್ಸೆಪ್ ಅನ್ನುವಂಥವನು ಏನು ಮಾಡ್ತಾನಂದ್ರೆ ಆ ಸಮಸ್ಯೆಯನ್ನು ಬಗೆಹರಿಸ್ತಾನ. ಆತ ಮೊದಲ ಬಾರಿಗೆ ಅಶೋಕನ ಶಾಸನವನ್ನು, ಅದರಲ್ಲೂ ಬ್ರಾಹ್ಮಿ ಲಿಪಿಯಲ್ಲಿರ್ತಕ್ಕಂತಹ ಶಾಸನವನ್ನು ಓದಿ ಅರ್ಥೈಸುವುದರ ಮುಖಾಂತರ ಏನು ಮಾಡ್ತಾನಂದ್ರೆ ಒಂದು ಏನು ಪುರಾತತ್ವ ಶಾಸ್ತ್ರದ ಮೈಲಿಗಲ್ಲಿತ್ತಲ್ಲ ಅದನ್ನು ಸ್ಥಾಪನೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾನ. ಹಾಗಾದರೆ ಆ ಜೇಮ್ಸ್ ಪ್ರಿನ್ಸೆಪ್ ಅನ್ನುವಂಥವನು ಅಶೋಕನ ಶಾಸನವನ್ನು ಓದಿದ ಅಂತ ಹೇಳಿ ನಾವು ಹೇಳಿದ್ವಿ. ಅದು ಎಲ್ಲಿ, ಯಾವುದದು? ಅದು ಈ ದೆಹಲಿ ಸುಲ್ತಾನರ ಕಾಲದಲ್ಲಿ ಫಿರೋಜ್ ಶಾ ತುಘಲಕ್ ಅನ್ನುವಂಥ ಒಬ್ಬ ಸುಲ್ತಾನನ ಹೆಸರನ್ನು ಕೇಳಬಹುದು. ಆ ಫಿರೋಜ್ ಶಾ ತುಘಲಕ್ ಅನ್ನುವಂಥವನು ಅಶೋಕನ ಶಾಸನವನ್ನು ತೋಪ್ರಾದಿಂದ ತನ್ನ ಅರಮನೆ ಆದಂಥ ಫಿರೋಜ್ ಶಾ ಕೋಟ್ಲಾ ಅರಮನೆಯ 2ನೇ ಮಹಡಿ ಮೇಲೆ ತಂದ ಸ್ಥಾಪಿಸಿರ್ತಾನ. ಫಿರೋಜ್ ಶಾ ಕೋಟ್ಲಾ ಎಲ್ಲಿಯೂ ಕೇಳಿದಂಗೆ ಅನಿಸ್ತಾ ಇದೆಯಲ್ವ ನಿಮಗೆ? ಎಸ್, ಫಿರೋಜ್ ಶಾ ಕೋಟ್ಲಾ ಇತ್ತೀಚೆಗೆ ಕೇಳಿದಿರಿ ನೀವು. ಅದೊಂದು ಕ್ರಿಕೆಟ್ ಸ್ಟೇಡಿಯಮು ಐತಿ. ಅದೇ ಫಿರೋಜ್ ಶಾ ಕೋಟ್ಲಾದಲ್ಲಿ ಒಂದು ಅರಮನೆಯೂ ಐತಿ. ಆ ಫಿರೋಜ್ ಶಾ ಕೋಟ್ಲಾ ಸ್ಟೇಡಿಯಮನ್ನು ಇತ್ತೀಚೆಗೆ ಅರುಣ್ ಜೇಟ್ಲಿ ಅವರು
ನಿಧನರಾಗಿದ್ದರಿಂದ ಅವರ ಸ್ಮರಣಾರ್ಥವಾಗಿ ಫಿರೋಜ್ ಶಾ ಕೋಟ್ಲಾ ಹೆಸರು ಬದಲಾಗಿ ಏನು ಮಾಡಿದ್ದಾರೆ ಅಂದ್ರೆ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಂತ ಹೇಳಿ ಅದಕ್ಕೆ ಸ್ಥಾಪಿಸಿದ್ದನ್ನು ಅಥವಾ ಮರುನಾಮಕರಣ ಮಾಡಿದ್ದನ್ನು ನಾವು ಕಾಣ್ಬೋದು. ಇದು ದೆಹಲಿಯ ಫಿರೋಜಾಬಾದ್ ಎಂಬ ನಗರದಲ್ಲಿದೆ. ಎಲ್ಲಿದೆ? ಫಿರೋಜಾಬಾದ್ ಎಂಬ ನಗರದಲ್ಲಿದೆ. ಹಾಗಾದರೆ ದೆಹಲಿನೂ ಹೇಳತ್ತೀರಿ, ಫಿರೋಜಾಬಾದ್ ಅನ್ನೋ ಹೇಳತ್ತೀರಿ. ದೆಹಲಿ ಅನ್ನುವಂಥದ್ದು 7 ನಗರಗಳ ಸಮುಚ್ಚಯ. ಅದನ್ನು ಆಯಾ ಕಾಲದಲ್ಲಿ ಆಳ್ತಕ್ಕಂತಹ ಸುಲ್ತಾನರು ಏನು ಮಾಡ್ತಾರೆ ಅಂದ್ರೆ ಹಂತ ಹಂತವಾಗಿ ನಿರ್ಮಿಸಿದನನ್ನು ನಾವು ಕಾಣ್ತೀವಿ. ಈ ದಿಲ್ಲಿಯ ಮೊದಲ ಹೆಸರು ದಿಲ್ಲಿಕಾ, ಆಮೇಲೆ ದಿಲ್ಲಿಕಾಪುರವಾಗಿ ಆಗಿದ್ದು, ಆಮೇಲೆ ದೆಹಲಿ ಆಗಿದ್ದನ್ನು ನಾವು ಏನು ಮಾಡ್ತೀವಿ? ಕಾಣ್ತೀವಿ. ಹಾಗಾದರೆ ಈ ದಿಲ್ಲಿಕಾ ಅನ್ನುವಂಥ ನಗರವನ್ನು ಏನು ಮಾಡ್ತಾರಂದ್ರೆ ತೋಮರ ಆನಂದಪಾಲ ಅನ್ನುವಂಥವ್ನು ಏನು ಮಾಡ್ತಾನಂದ್ರೆ ಈ ನಗರವನ್ನು ಸ್ಥಾಪಿಸ್ತಾನ. ಆಮೇಲೆ ಇದು ಚವ್ಹಾಣರ ಪೃಥ್ವಿರಾಜನ ಕಾಲದಲ್ಲಿ ಅವನ ಆಳ್ವಿಕೆಗೆ ಒಳಪಟ್ಟು ದಿಲ್ಲಿಕಾಪುರ ಅಂತ ಹೇಳಿ ಏನು ಮಾಡ್ತೈತಿ ಅಂದ್ರೆ ಕರೆಸ್ಕೊಳ್ತೈತಿ. ಆಮೇಲೆ ಹಂತ ಹಂತವಾಗಿ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ನಗರಗಳನ್ನು ನಿರ್ಮಿಸಿದ್ದನ್ನು ಕಾಣ್ತೀವಿ. ಹೀಗೆ ನಿರ್ಮಾಣವಾದ ಮೊಟ್ಟ ಮೊದಲ ನಗರವೇ ಭಾರತದಲ್ಲಿ ಮುಸ್ಲಿಮರು ಅಥವಾ ಮುಸ್ಲಿಂ ಆಡಳಿತಗಾರರು ಸ್ಥಾಪಿಸಿದ ಮೊಟ್ಟ ಮೊದಲ ನಗರ ಯಾವುದು? ಎಲ್ಲಿ ಯಾವ ಪುಸ್ತಕದಾಗ ಐತೆ? ಇಲ್ಲಲ್ಲ, ತಿಳ್ಕೊರಿ, ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಕೊಂಡು ಬರ್ಕೊಂಡು ಇಟ್ಕೊರಿ. ಭಾರತದಲ್ಲಿ ಮುಸ್ಲಿಂ ಆಡಳಿತಗಾರರು ಸ್ಥಾಪಿಸಿದ ಮೊಟ್ಟ ಮೊದಲ ನಗರ ಮೆಹರೌಲಿ ನಗರ. ಇದನ್ನು ಸ್ಥಾಪಿಸಿದ್ದು ಯಾರು? ಕುತುಬುದ್ದೀನ್ ಐಬಕ್. ಏನು ಮಾಡ್ತಾನೆ? ಕುತುಬುದ್ದೀನ್ ಐಬಕ್ ಅನ್ನುವಂತಹ ಗುಲಾಮಿ ಸಂತತಿಯ ಸ್ಥಾಪಕ ಏನು ಮಾಡ್ತಾನಂದ್ರೆ ಮೆಹರೌಲಿ ಅನ್ನುವಂತಹ ನಗರವನ್ನು ಸ್ಥಾಪನೆ ಮಾಡ್ತಾರೆ. ನಿಮಗೆ ಅನಿಸಿರ್ಬೋದು ಈ ಮೆಹರೌಲಿ ನಗರವನ್ನು ಎಲ್ಲಿಯೂ ಕೇಳಿದ್ದೀವಿ ಅಂತೇಳಿ ಗುಯ್ ಗುಯ್ ಅಂತಿರ್ಬೋದು. ಎಸ್, ಕೇಳಿದಿರಿ. ಈ ಮೆಹರೌಲಿ ಅನ್ನುವಂಥ ನಗರವನ್ನು ನಮ್ಮ ಮೆಹರೌಲಿ ಸ್ತಂಭ ಶಾಸನ ಅಂತೇಳಿ ಒಂದು ಬರ್ತೈತಿ, ಗುಪ್ತರ ಕಾಲದಾಗ ಹೇಳ್ತಾನೆ. ಅಲ್ಲಿ ಬಂದಾಗ ಸ್ಪಷ್ಟವಾಗಿ ವಿವರವಾಗಿ ಅದರ ಕುರಿತು ಏನು ಮಾಡ್ತಾನಂದ್ರೆ ನಿಮಗೆ ತಿಳಿಸ್ತಾನೆ. ಆದರೆ ಇಲ್ಲಿ ಮೆಹರೌಲಿ ನೆನಪಿಟ್ಕೊರಿ. ಭಾರತದಲ್ಲಿ ಮುಸ್ಲಿಂ ಆಡಳಿತಗಾರರು ಸ್ಥಾಪಿಸಿದ ಮೊಟ್ಟ ಮೊದಲ ನಗರ ಮೆಹರೌಲಿ ನಗರ. ಭಾರತದಲ್ಲಿ ಮುಸ್ಲಿಂ ಆಡಳಿತಗಾರರು ಸ್ಥಾಪಿಸಿದ ಮೊಟ್ಟ ಮೊದಲ ಮಸೀದಿ ಕುವತ್ ಉಲ್ ಇಸ್ಲಾಂ ಮಸೀದಿ. ಕುವತ್ ಉಲ್ ಇಸ್ಲಾಂ ಮಸೀದಿ ಇದನ್ನು ಕೂಡ ಕುತುಬುದ್ದೀನ್ ಐಬಕ್ಕ ಸ್ಥಾಪನೆ ಮಾಡ್ತಾನೆ. ಇದು ಕೂಡ ಎಲ್ಲೈತಿ? ದೆಹಲಿದಾಗ ಐತಿ. ಎಲ್ಲೈತಿ? ದೆಹಲಿದಾಗ ಐತಿ. ಇನ್ನು ಭಾರತದಲ್ಲಿ ಮುಸ್ಲಿಮರು ಸ್ಥಾಪಿಸಿದ ಮೊಟ್ಟ ಮೊದಲ ಮದರಸ ಇದಿರೋದು ಅಜ್ಮೀರ್ದಾಗ ಐತಿ. ಇದನ್ನು ಸ್ಥಾಪನೆ ಮಾಡಿದ್ದು ಮೊಹಮ್ಮದ್ ಗೋರಿ. ನೆನಪಿಟ್ಕೋರಿ, ಭಾರತದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಮದರಸ ಅದ ಎಲ್ಲೈತಿ? ಅಜ್ಮೀರ್ದಾಗ ಐತಿ. ಅದನ್ನು ಸ್ಥಾಪನೆ ಮಾಡಿದ್ದು ಯಾರು? ಮೊಹಮ್ಮದ್ ಗೋರಿ ಸ್ಥಾಪನೆ ಮಾಡ್ತಾನೆ. ಅದೇ ರೀತಿಯಾಗಿ ಭಾರತದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಗೋರಿ ಎಲ್ಲೈತಿ ಅಂದ್ರೆ ಅದು ದೆಹಲಿದಾಗ ಐತಿ. ಅದನ್ನು ಸ್ಥಾಪನೆ ಮಾಡಿದ್ದು ಅಥವಾ ನಿರ್ಮಾಣ ಮಾಡಿದ್ದು ಯಾರಂದ್ರೆ ಇಲ್ತಮಿಶ್ ನಿರ್ಮಾಣ ಮಾಡ್ತಾನೆ. ತನ್ನ ಮಗನ ಗೋರಿಯನ್ನೇ ಏನು ಮಾಡ್ತಾನೆ? ಆತ ಕಟ್ತಾನ. ಅದು ನಾಸಿರುದ್ದೀನ್ ಮೊಹಮ್ಮದನ ಗೋರಿ. ಹಾಗಾಗಿ ಭಾರತದಲ್ಲಿ ನಿರ್ಮಾಣವಾದ ಮೊಟ್ಟ ಮೊದಲ ಗೋರಿಯಾಗಿ ಗುರುತಿಸಿಕೊಂಡೈತಿ. ಭಾರತದಲ್ಲಿ ನಿರ್ಮಾಣವಾದ ಮೊಟ್ಟ ಮೊದಲ ಮುಸ್ಲಿಂ ನಗರ ಯಾವುದು? ಮೆಹರೌಲಿ ನಗರ. ಕುತುಬುದ್ದೀನ್ ಐಬಕ್ ಸ್ಥಾಪನೆ ಮಾಡ್ತಾನೆ. ಬರ್ರಿ ಈ ವಿಷಯಕ್ಕೆ ಬರ್ರಿ. 7 ನಗರಗಳ ಹೇಳಿಲ್ಲ ನೋಡ್ರಿ. ಈ ವಿಷಯಕ್ಕೆ ಬಂದುಬಿಡ್ರಿ. ಒಂದನೇದಾಗಿ ಏನೇನಿ? ಯಾರು? ದಿಲ್ಲಿಕಾ. ಎರಡನೇದಾಗಿ ಮೆಹರೌಲಿ ಅಂತ ಹೇಳಿ ಮೆಹರೌಲಿ. ಇನ್ನು ಸಿರಿ ಅನ್ನುವಂಥ ಒಂದು ನಗರವನ್ನು ಅಲ್ಲಾವುದ್ದೀನ್ ಖಿಲ್ಜಿ ಏನು ಮಾಡ್ತಾನೆ? ಸ್ಥಾಪನೆ ಮಾಡ್ತಾನೆ. ಯಾವ ನಗರ? ಸಿರಿನಗರ ಅನ್ನುವಂಥದ್ದು. ಶ್ರೀನಗರ ಅಲ್ಲ, ಸಿರಿ. ಸಿರಿ ಅನ್ನುವಂಥ ನಗರವನ್ನು. ಇನ್ನು ನೆಕ್ಸ್ಟ್ ತುಘಲಕಾಬಾದ್ ನಗರವನ್ನು ಗಿಯಾಸುದ್ದೀನ್ ತುಘಲಕ್ ಸಂತತಿಯ ಸ್ಥಾಪಕ ಗಿಯಾಸುದ್ದೀನ್ ತುಘಲಕ್ ಸ್ಥಾಪನೆ ಮಾಡ್ತಾನೆ. ತದನಂತರ ಜನ್ಪನ್ಹಾ ನಾಟ್ ಜೌನ್ಪುರ್, ಜನ್ಪನ್ಹಾ ಅನ್ನುವಂಥ ನಗರವನ್ನು ಮೊಹಮ್ಮದ್ ಬಿನ್ ತುಘಲಕ್ ಸ್ಥಾಪನೆ ಮಾಡ್ತಾನೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಫಿರೋಜಾಬಾದ್ ಅನ್ನುವಂಥ ನಗರವನ್ನು ಯಾರು ಸ್ಥಾಪನೆ ಮಾಡ್ತಾರಂದ್ರೆ ಯಾರು ಕೇಳಿಲ್ಲ? ಫಿರೋಜಾಬಾದ್ ಅನ್ನುವಂಥ ನಗರವನ್ನು ಫಿರೋಜ್ ಶಾ ತುಘಲಕ್ ಸ್ಥಾಪನೆ ಮಾಡ್ತಾನೆ. ಯಾವುದನ್ನು? ಫಿರೋಜಾಬಾದ್ ಅನ್ನುವಂಥ ನಗರವನ್ನು. ಅದೇ ರೀತಿಯಾಗಿ ದಿನ್ ಪನ್ಹಾ ನಗರ. ಯಾವ ನಗರ? ದಿನ್ ಪನ್ಹಾ ನಗರವನ್ನು ಯಾರು ಸ್ಥಾಪನೆ ಮಾಡ್ತಾರಂದ್ರೆ ಯಾರು? ದಿನ್ ಪನ್ಹಾ ತನ್ನ ಗ್ರಂಥಾಲಯದ ಮೆಟ್ಟಿಲಿನಿಂದ ಬಿದ್ದು
ನಿಧನನಾದಂತಹ ಮೊಘಲ ಅರಸ ಹುಮಾಯೂನ್ ಅನ್ನುವಂಥವನು ಏನು ಮಾಡ್ತಾನಂದ್ರೆ ದಿನ್ ಪನಹ ನಗರವನ್ನು ಸ್ಥಾಪಿಸ್ತಾನ. ಇನ್ನೊಂದು ಶೇರ್ಬಾದ್, ಇದನ್ನು ಶೇರ್ ಶಾ ಸೂರಿ ಏನು ಮಾಡ್ತಾನಂದ್ರೆ ಸ್ಥಾಪಿಸ್ತಾನ. ಒಟ್ಟು 7 ನಗರಗಳ ಸಮುಚ್ಚಯವೇ ಏನಾಗೈತೆ ಅಂದ್ರೆ ದೆಹಲಿಯಾಗಿ ಏನು ಮಾಡೈತಿ, ಮಾರ್ಪಟ್ಟೈತಿ. ಮೆಹರೌಲಿ, ಸಿರಿ, ತುಘಲಕಾಬಾದ್, ಜಾನ್ಪನಹ, ಫಿರೋಜಾಬಾದ್, ದಿನ್ಪನಹ, ಶೇರ್ಬಾದ್, ಈ 7 ನಗರಗಳ ಒಟ್ಟು ಸಮಸ್ಯೆಯೇ ಏನಂತ ಕರಿತೀವಿ, ದೆಹಲಿ ಅನ್ನೋದನ್ನು ನಾವು ಕಾಣ್ತೀವಿ. ಇದೇ ದೆಹಲಿಯಲ್ಲಿರ್ತಕ್ಕಂತಹ ಫಿರೋಜ್ ಶಾ ಕೋಟ್ಲಾ ಅರಮನೆಯಲ್ಲಿರ್ತಕ್ಕಂತಹ ಅಶೋಕನ ಶಾಸನವನ್ನು ಓದ್ತಾನೆ. ಯಾವ ಲಿಪಿಯಲ್ಲಿತ್ತು? ಬ್ರಾಹ್ಮಿ. ವಾಟ್ ಈಸ್ ಬ್ರಾಹ್ಮಿ? ಬ್ರಾಹ್ಮಿ ಅಂದ್ರೆ ಏನು? ಯಾಕದಕ್ಕೆ ಅದನ್ನ ಹೆಸರಿಟ್ರ? ಎಸ್, ಇಲ್ಲಿಯೂ ಕೂಡ ವಿಷಯ ಐತಿ, ಅದನ್ನು ತಿಳ್ಕೊಬೇಕು ನಾವು. ಬ್ರಾಹ್ಮಿ ಒಬ್ಬಳು ಭಾಷಾ ಪ್ರವೀಣೆ, ಭಾಷಾ ತಜ್ಞೆ. ಜೈನರಲ್ಲಿ 24 ತೀರ್ಥಂಕರರು ಇದ್ರಂತೇಳಿ ನೀವು ಕೇಳಿದಿರಿ. ಆ 24 ತೀರ್ಥಂಕರರಲ್ಲಿ ಮೊದಲನೇ ತೀರ್ಥಂಕರ ಋಷಭನಾಥ. ಆ ಋಷಭನಾಥಗ 99 ಜನ ಮಕ್ಕಳಿದ್ರು. ಆ 99 ಜನ ಮಕ್ಕಳಲ್ಲಿ 3 ಜನ ಗುರುತಿಸಿಕೊಂಡವರು ಇತಿಹಾಸದಾಗ. ಭರತ ಒಬ್ಬ ಚಕ್ರವರ್ತಿಯಾಗಿ ಗುರುತಿಸಿಕೊಂಡು ಈತನ ಹೆಸರಿನಲ್ಲಿ ಭರತ ವರ್ಷ ಅಂತೇಳಿ ಭಾರತಕ್ಕೆ ಹೆಸರು ಬಂತು ಅನ್ನೋದನ್ನು ನಾವು ಕಾಣ್ತೀವಿ. ಎರಡನೇದಾಗಿ ಬಾಹುಬಲಿ, ಮೊದಲಿಗೆ ವೀರ ಕಲಿ ಮಲ್ಲಯುದ್ಧದಲ್ಲಿ ಪರಿಣಿತನಾದಂಥವನು ಆಮೇಲೆ ಸನ್ಯಾಸಿಯಾಗಿ ಗುರುತಿಸಿಕೊಂಡು ಈತನನ್ನು ಒಬ್ಬ ಜೈನರಲ್ಲಿಯೇ ಮಹಾನ್ ಸನ್ಯಾಸಿಯಾಗಿ ಗುರುತಿಸಿಕೊಂಡು ಈತನ ವಿಗ್ರಹವನ್ನು ಶ್ರವಣ ಬೆಳಗೊಳದಲ್ಲಿ ಸ್ಥಾಪಿಸಿದ್ದನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಮೂರನೆಯವಳೆ ಬ್ರಾಹ್ಮಿ, ಭಾಷಾ ತಜ್ಞೆಯಾಗಿದ್ದು ಮೊದಲ ಬಾರಿಗೆ ಎಡದಿಂದ ಬಲಕ್ಕೆ ಬರೆದಿದ್ದರಿಂದ ಅವಳ ಹೆಸರಿನ ಮೇಲೆ ಅದಕ್ಕೆ ಬ್ರಾಹ್ಮಿ ಲಿಪಿ ಎಂದು ಏನು ಮಾಡ್ತಾರೆ ಕರೀತಾರೆ. ಹಾಗಾಗಿ ಆತ ಬ್ರಾಹ್ಮಿನೂ ಇದನ್ನು ಮಾಡಿದ. ಹಾಗೆ ಕೊನೆಯದಾಗಿ ಖರೋಷ್ಠಿ ಲಿಪಿಯನ್ನು ಏನು ಮಾಡಿದಾನ ಅಂದ್ರೆ ಅರ್ಥೈಸಿದ್ದನ್ನು ನಾವು ಕಾಣ್ತೀವಿ. ಹೀಗೆ ಏನಾಗ್ತೈತೆ ಅಂದ್ರೆ ಭಾರತೀಯ ಪುರಾತತ್ವ ಅನ್ನುವಂಥದ್ದು ಮೂಲದಲ್ಲಿ ಏನು ಮಾಡ್ತೈತೆ ಅಂದ್ರೆ ಅಡಿಪಾಯ ಹಾಕಿದ್ದನ್ನು ಕಾಣ್ತೀವಿ. ಇನ್ನು ಇನ್ನೊಬ್ಬ ವಿಶೇಷವಾದಂಥ ವ್ಯಕ್ತಿ ಬರ್ತಾನೆ, ಜಾರ್ಜ್ ಟರ್ನರ್ ಅನ್ನುವಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ. ಅದು ಎಲ್ಲಿನ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ನ ಅಧಿಕಾರಿ ಜಾರ್ಜ್ ಟರ್ನರ್. ಭಾಳ ಅಂದ್ರೆ ಭಾಳ ವೆರಿ ಇಂಪಾರ್ಟೆಂಟ್ ವ್ಯಕ್ತಿನೇ ಆಯ್ತಾ. ಈತನ ಕಾಲ 1799ರಿಂದ 1842. ಜಾರ್ಜ್ ಟರ್ನರ್ ಈತ ಶ್ರೀಲಂಕಾದಲ್ಲಿ, ಸಿಲೋನ್ ಅಂತ ಕೇಳ್ತಿರಲ್ಲ, ಆ ಶ್ರೀಲಂಕಾದಲ್ಲಿ ಒಬ್ಬ ನಾಗರಿಕ ಸೇವಾ ಅಧಿಕಾರಿಯಾಗಿದ್ದ. ICS ಅನ್ನುವಂಥ ಅಧಿಕಾರಿ ಎಲ್ಲಿಗಿದೆ ಅಂದ್ರೆ ಶ್ರೀಲಂಕಾದಲ್ಲಿದ್ದ, ಬ್ರಿಟಿಷ್ ಅಧಿಕಾರಿನ ಈತ ಏನು ಮಾಡ್ತಾನಂದ್ರೆ ಅಶೋಕನ ಹೆಸರಿನಲ್ಲಿ ಶಾಸನಗಳಲ್ಲಿ ಇರ್ತಕ್ಕಂಥ ಪಿಯದಸ್ಸಿ ಶಾಸನದಲ್ಲಿ ಪಿಯದಸ್ಸಿ ಅದನ್ನು ನಾವು